ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜಕಾರಣದ ಅತ್ಯಂತ ಪ್ರಭಾವಶಾಲಿ ಪರ್ವವೊಂದು ಮುಕ್ತಾಯದ ಹಂತಕ್ಕೆ ಈಗ ತಲುಪಿದೆ. ಸಮಾಜವಾದಿ ಸಿದ್ಧಾಂತ, ಜಾತ್ಯತೀತ ನಿಲುವು ಹಾಗೂ ಶೋಷಿತ ವರ್ಗಗಳ ಗಟ್ಟಿ ಧ್ವನಿಯಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯು ಕೇವಲ ಒಂದು ರಾಜಕೀಯ ಬದಲಾವಣೆ ಅಲ್ಲ, ಅದು ಒಂದು ಸಿದ್ಧಾಂತದ ಮತ್ತು ಸಾಮಾಜಿಕ ನ್ಯಾಯದ ಯುಗಾಂತ್ಯದ ಮುನ್ಸೂಚನೆಯಂತೆ ಭಾಸವಾಗುತ್ತಿದೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೆಲವು ನಾಯಕರು ಮಾತ್ರ ಅಧಿಕಾರದ ಗದ್ದುಗೆಯನ್ನ ಮೀರಿ ಜನರ ಮನಸ್ಸಿನಲ್ಲಿ ಸಿದ್ಧಾಂತದ ದ್ವೀಪವಾಗಿ ಉಳಿಯುತ್ತಾರೆ. ಅಂತಹ ಅಪರೂಪದ ನಾಯಕರಲ್ಲಿ ಸಿದ್ದರಾಮಯ್ಯನವರು ಸಹ ಪ್ರಮುಖರಾಗಿ ನಿಲ್ಲುತ್ತಾರೆ. ಸಿದ್ದರಾಮಯ್ಯನವರಂತಹ ನಾಯಕರು 100 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತಾರೆ ಎಂಬ ಸನತ್ ಕುಮಾರ್ ಬೆಳಗಲಿ ಅವರ ಮಾತು ಅತಿಶಯೋಕ್ತಿ ಅಲ್ಲ. ಅದು ಅವರ 5 ದಶಕಗಳ ಸಾರ್ವಜನಿಕ ಜೀವನ ಬದ್ಧತೆ ಮತ್ತು ಅವರು ಮುನ್ನಡೆಸಿದ ಸೈದ್ಧಾಂತಿಕ ಹೋರಾಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈಗ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಕರ್ನಾಟಕದ ವೈಚಾರಿಕ ಮತ್ತು ಸಾಮಾಜಿಕ ನ್ಯಾಯದ ರಾಜಕಾರಣದಲ್ಲಿ ದೊಡ್ಡ ಶೂನ್ಯತೆಯನ್ನ ಸೃಷ್ಟಿಸಿದೆ. ಸಮಾಜವಾದ ಮತ್ತು ಜಾತ್ಯತೀತತೆಯ ಅಪ್ರತಿಮ ಹರಿಕಾರ ದೇವರಾಜ್ ಅರಸು ಅವರ ನಂತರ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ದೃಢವಾದ ಆಡಳಿತಾತ್ಮಕ ರೂಪ ನೀಡಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ. ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದಿ ಸಿದ್ಧಾಂತದಿಂದ ಪ್ರೇರಿತರಾಗಿ ರಾಜಕಾರಣಕ್ಕೆ ಬಂದ ಸಿದ್ದರಾಮಯ್ಯನವರು ಕೊನೆಯವರೆಗೂ ಆ ತತ್ವಗಳಿಗೆ ಯಾವತ್ತೂ ದ್ರೋಹವನ್ನ ಬಗೆಯಲಿಲ್ಲ. ಇಂದಿನ ಧ್ರುವೀಕೃತ ರಾಜಕೀಯ ವಾತಾವರಣದಲ್ಲೂ ಸಹ ಅವರು ತಮ್ಮ ಜಾತ್ಯತೀತ ನಿಲುವನ್ನ ಎಂದಿಗೂ ಬಿಟ್ಟುಕೊಡಲಿಲ್ಲ. ಅಧಿಕಾರ ಇರಲಿ ಇಲ್ಲದಿರಲಿ, ತತ್ವ ಸಿದ್ಧಾಂತಗಳ ವಿಷಯದಲ್ಲಿ ಅವರು ತೋರಿದ ರಾಜಿಯಾಗದ ನಡವಳಿಕೆ ಅವರನ್ನ ವಿಶಿಷ್ಟ ನಾಯಕನನ್ನಾಗಿ ರೂಪಿಸಿತು. ಅಹಿಂದ ಚಳವಳಿ ಮತ್ತು ಶೋಷಿತರ ಧ್ವನಿ ಸಿದ್ದರಾಮಯ್ಯ ಎಂದರೆ ಕೇವಲ ಒಬ್ಬ ನಾಯಕ ಅಲ್ಲ, ಅವರೊಂದು ಸಮಾಜಮುಖಿ ಶಕ್ತಿ. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರನ್ನ ಒಗ್ಗೂಡಿಸಿ ಅವರು ಕಟ್ಟಿದ ಅಹಿಂದ ಚಳವಳಿ ಕರ್ನಾಟಕದ ರಾಜಕೀಯ ದಿಕ್ಸೂಚಿಯನ್ನೇ ಬದಲಾಯಿಸಿತು. ಶೋಷಿತ ಸಮುದಾಯಗಳಿಗೆ ಬಜೆಟ್ನಲ್ಲಿ ಸಿಗಬೇಕಾದ ಹಕ್ಕನ್ನ ಒದಗಿಸುವುದು, ಅನ್ನಭಾಗ್ಯದಂತಹ ಯೋಜನೆಗಳ ಮೂಲಕ ಹಸಿವು ಮುಕ್ತ ರಾಜ್ಯದ ಕನಸು ಕಂಡಿದ್ದು ಕೇವಲ ಜನಪ್ರಿಯತೆಯ ರಾಜಕಾರಣಕ್ಕಾಗಿ ಅಲ್ಲ, ಬದಲಿಗೆ ಅದು ಅವರೊಳಗಿದ್ದ ಸಮಾಜವಾದಿ ಮನಸ್ಥಿತಿಯ ಅಭಿವ್ಯಕ್ತವಾಗಿತ್ತು. ತಳ ಸಮುದಾಯಗಳ ಹೆಮ್ಮೆಯ ಮುಖಂಡನಾಗಿ ಅವರು ವಿಧಾನಸಭೆಯಲ್ಲಿ ಗರ್ಜಿಸುತ್ತಿದ್ದ ರೀತಿ ಇನ್ನು ಇತಿಹಾಸದ ಪುಟಗಳಲ್ಲಿ ಸೇರಲಿದೆ. ಘನತೆಯ ನಿರ್ಗಮನ ಮತ್ತು ಸೈದ್ಧಾಂತಿಕ ಅಂತ್ಯವನ್ನ ಸಿದ್ದರಾಮಯ್ಯ ಅವರು ಅನುಸರಿಸಿದರು. ರಾಜಕೀಯದಲ್ಲಿ ಬದಲಾವಣೆ ಸಹಜ, ಆದರೆ ಅಧಿಕಾರದಿಂದ ಕೆಳಗಿಳಿಯುವಾಗ ಕಾಯ್ದುಕೊಳ್ಳುವಂತಹ ಘನತೆ ಬಹಳ ಮುಖ್ಯವಾಗಿರುತ್ತದೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ತಮ್ಮ ರಾಜಕೀಯ ನೈತಿಕತೆಯನ್ನ ಎತ್ತಿ ಹಿಡಿದಿದ್ದಾರೆ. ಆದರೆ ಅವರ ನಿರ್ಗಮನವು ಕರ್ನಾಟಕದ ಸೈದ್ಧಾಂತಿಕ ರಾಜಕಾರಣದ ಅಂತ್ಯವನ್ನ ಸೂಚಿಸುತ್ತದೆಯೇ ಎಂಬ ಪ್ರಶ್ನೆ ನಮ್ಮನ್ನ ಕಾಡ್ತೈತಿ. ಇತ್ತೀಚಿನ ದಿನಗಳಲ್ಲಿ ನಾವು ಸೈದ್ಧಾಂತಿಕ ಆಧಾರಿತ ರಾಜಕಾರಣ, ಮೂಲ್ಯ ಗುಂಪಾಗಿ ಜಾತಿ ಮತ್ತು ಹಣಬಲದ ರಾಜಕಾರಣ ಮುನ್ನೆಲೆಗೆ ಬರುತ್ತಿರುವಂತಹ ಸನ್ನಿವೇಶಗಳನ್ನ ಕಾಣ್ತೀವಿ. ಸಿದ್ದರಾಮಯ್ಯನವರಂತಹ ಖಡಕ್ ಸಮಾಜವಾದಿಯ ಅನುಪಸ್ಥಿತಿ ಭವಿಷ್ಯದ ರಾಜಕೀಯ ದಾರಿಯನ್ನ ಸ್ವಲ್ಪ ಮಸುಕಾಗಿಸುತ್ತೆ ಅಂತಕ್ಕಂತ ಒಂದು ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತೇನೆ. ರಾಜಕಾರಣದಲ್ಲಿ ವ್ಯಕ್ತಿಗಳು ಬರುತ್ತಾರೆ ಹೋಗ್ತಾರೆ, ಆದರೆ ಅವರು ಬಿಟ್ಟು ಹೋಗುವ ಸಿದ್ಧಾಂತ, ಅವರು ಬಿಟ್ಟು ಹೋಗುವ ಹೆಜ್ಜೆ ಗುರುತುಗಳು ಎಂದೂ ಅಳಿಯುವುದಿಲ್ಲ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಮುಖ್ಯಮಂತ್ರಿ ಪೀಠ ಶೂನ್ಯವಾಗಿರಬಹುದು, ಆದರೆ ಅವರು ಬಿತ್ತಿದ ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ ಮತ್ತು ಅಹಿಂದ ಜಾಗೃತಿಯ ಚಿಂತನೆಗಳು ಕರ್ನಾಟಕದ ಮಣ್ಣಿನಲ್ಲಿ ಸದಾ ಜೀವಂತವಾಗಿರುತ್ತವೆ. ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಕಾಲಘಟ್ಟವನ್ನ ಸಾಮಾಜಿಕ ನ್ಯಾಯದ ಸುವರ್ಣ ಯುಗ ಎಂದು ನೆನಪಿಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಇನ್ನು ಸಿದ್ದರಾಮಯ್ಯ ಅವರು ನೀಡಿರ್ತಕ್ಕಂಥ ಈ ರಾಜೀನಾಮೆಯ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾಗಿದ್ದಾವೆ. ಆ ಒಂದು ವಿಷಯದ ಕುರಿತು ನನ್ನ ಅಭಿಪ್ರಾಯವನ್ನು ನಾವು ನೋಡುವುದಾದರೆ, ಕರ್ನಾಟಕದ ರಾಜಕಾರಣದಲ್ಲಿ 5 ದಶಕಗಳಿಗಿಂತ ಹೆಚ್ಚು ಕಾಲ ಸಕ್ರಿಯವಾಗಿ ಕೇವಲ ಅಧಿಕಾರಕ್ಕಾಗಿ ಅಲ್ಲದೆ ಒಂದು ನಿರ್ದಿಷ್ಟ ಸಿದ್ಧಾಂತಕ್ಕಾಗಿ ಬದುಕಿದ ಅಪರೂಪದ ಜನನಾಯಕ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ವಾರ, ಹಬ್ಬ, ದಿನ ಹಾಗೂ ವ್ಯಕ್ತಿಗಳ ಜನ್ಮ ದಿನಗಳನ್ನ ತಳುಕು ಹಾಕಿ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಟೀಕೆ ಮಾಡಕತ್ತಾರೆ. ರಾಘವೇಂದ್ರ ಸ್ವಾಮಿ ಅವರನ್ನ ಟೀಕೆ ಮಾಡ್ತಿದ್ರು. ಹೀಗಾಗಿ ರಾಯರನ್ನ ಅವಮಾನ ಮಾಡಿದ ಕಾರಣಕ್ಕಾಗಿ ಗುರುವಾರವೇ ಸಿದ್ದರಾಮಯ್ಯನವರು
ರಾಜೀನಾಮೆ ನೀಡುವಂತಾಯಿತು ಅಂತ ಕೆಲವರು ಟೀಕೆ ಮಾಡಿದರೆ, ಹಿಂದುತ್ವವನ್ನ ವಿರೋಧ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕಠೋರ ಹಿಂದುತ್ವವಾದಿಯಾಗಿದ್ದ ಸಾವರ್ಕರ್ ಜನ್ಮದಿನದಂದೇ ಪದವಿ ತ್ಯಾಗ ಮಾಡಬೇಕಾಯಿತು ಅಂತಕ್ಕಂಥ ಟೀಕೆಯನ್ನ ಕೆಲವೊಂದಿಷ್ಟು ಜನ ಮಾಡಕತ್ತಾರ. ಅದ್ರ ಜೊತೆಗೆ ಕೇವಲ ಮುಸ್ಲಿಮರ ಓಲೈಕೆ ಮಾಡ್ತಿದ್ದ ಕಾರಣಕ್ಕಾಗಿ ಬಕ್ರೀದ್ ದಿವಸ ಕುರಿಯನ್ನ ಬಲಿ ಕೊಡುವಂತ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಹೈಕಮಾಂಡ್ ಪಡ್ಕೊಂತು ಅಂತಕ್ಕಂಥ ಒಂದು ಟೀಕೆಯನ್ನು ಸಹಿತ ನಾವು ನೋಡ್ತೀವಿ. ಈ ವಾದಗಳು ಈ ಟೀಕೆಗಳು ಕೇವಲ ರಾಜಕೀಯ ದ್ವೇಷದ ಬೌದ್ಧಿಕ ದಿವಾಳಿತನದ ಪರಮಾವಧಿ ಅಷ್ಟೇ. ತಮ್ಮ ಇಡೀ ಜೀವನವನ್ನ ಮೂಢನಂಬಿಕೆಗಳ ವಿರುದ್ಧದ ಹೋರಾಟಕ್ಕೆ ಮುಡುಪಾಗಿಟ್ಟ ನಾಯಕನಿಗೆ ಇಂತಹ ಮೂಢನಂಬಿಕೆಗಳ ಮೂಲಕವೇ ಟೀಕಿಸಲು ಹೊರಟಿರುವುದು ಅತ್ಯಂತ ಹಾಸ್ಯಾಸ್ಪದ. ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನವೇ ಇಂತಹ ಶಕುನ, ಜ್ಯೋತಿಷ್ಯ ಮತ್ತು ಮೂಢನಂಬಿಕೆಗಳ ವಿರುದ್ಧದ ಒಂದು ಜೀವಂತ ಬಂಡಾಯ. ಅವರನ್ನ ದಿನಗಳು, ವಾರಗಳು ಲೆಕ್ಕಾಚಾರದಲ್ಲಿ ಸಿಲುಕಿಸಲು ನೋಡುವವರು ಅವರ ಆಡಳಿತಾವಧಿಯ ಈ ಮುಂದಿನ ದಿಟ್ಟ ನಿರ್ಧಾರಗಳನ್ನ ಒಮ್ಮೆ ನೆನಪಿಸಿಕೊಳ್ಳಲಿಕ್ಕೆ ನಾನು ಬಯಸ್ತೀನಿ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯ ದಕ್ಷಿಣ ಬಾಗಿಲಿನಿಂದ ಪ್ರವೇಶಿಸಿದರೆ ವಾಸ್ತು ದೋಷ ತಟ್ಟುತ್ತದೆ, ಅಧಿಕಾರ ಕೈ ತಪ್ಪುತ್ತದೆ ಎಂಬ ಮೂಢನಂಬಿಕೆಯಿಂದಾಗಿ ಹಿಂದಿನ ಹಲವಾರು ಮುಖ್ಯಮಂತ್ರಿಗಳೇನಿದ್ರಲ್ಲ ಆ ಮುಖ್ಯಮಂತ್ರಿಗಳು ಆ ವಿಧಾನಸೌಧದ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ತಕ್ಷಣ ಯಾವ ವಾಸ್ತವೂ ಇಲ್ಲ, ಏನೂ ಇಲ್ಲ, ಮೊದಲು ಆ ಮುಚ್ಚಿದ ಬಾಗಿಲನ್ನ ತೆರೆಯಿರಿ ಎಂದು ಖಡಕ್ ಆಗಿ ಆದೇಶಿಸಿದರು. ಅದೇ ಬಾಗಿಲಿನ ಮೂಲಕ ಓಡಾಡಿದರು. ಪ್ರಜಾಪ್ರಭುತ್ವದ ದೇಗುಲವಾದ ವಿಧಾನಸೌಧದಲ್ಲಿ ವಾಸ್ತವ ಮೂಢನಂಬಿಕೆಗೆ ಜಾಗವಿಲ್ಲ ಎಂದು ಸಾರಿದ ಧೀಮಂತ ನಡೆ ಅವರದಾಗಿತ್ತು. ಮತ್ತೆ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತದೆ ಎಂಬ ಮೂಢನಂಬಿಕೆಯಿಂದಾಗಿ ಹಲವು ದಶಕಗಳ ಕಾಲ ಯಾವ ಮುಖ್ಯಮಂತ್ರಿಯೂ ಅಲ್ಲಿಗೆ ಹೋಗಲು ಧೈರ್ಯ ಮಾಡಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿಯೇ 10 ಬಾರಿ ಚಾಮರಾಜನಗರಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮೂಢನಂಬಿಕೆಯನ್ನ ಸಂಪೂರ್ಣವಾಗಿ ಧೂಳಿಪಟೆ ಮಾಡಿದರು. ಅದರ ಜೊತೆಗೆ ಅದಷ್ಟೇ ಅಲ್ಲದೆ ಆ 5 ವರ್ಷಗಳ ಅವಧಿಯನ್ನ ಯಶಸ್ವಿಯಾಗಿ ಪೂರೈಸಿ ಇತಿಹಾಸವನ್ನ ನಿರ್ಮಿಸಿದರು. ಮತ್ತೊಂದು ಉದಾಹರಣೆಯನ್ನು ನಾವು ನೋಡುವುದಾದರೆ, ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಡಲಕೊಪ್ಪಲು ಗ್ರಾಮಕ್ಕೆ ಮುಖ್ಯಮಂತ್ರಿಗಳು ಹೋದರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬ ಮೂಢನಂಬಿಕೆ ಇತ್ತು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಆ ಹಳ್ಳಿಗೆ ಭೇಟಿ ನೀಡಿ ಸಾರ್ವಜನಿಕ ಸಭೆ ನಡೆಸುವ ಮೂಲಕ ಹಳ್ಳಿಗರ ಮನಸ್ಸಿನಲ್ಲಿದ್ದ ಮೌಢ್ಯದ ಕತ್ತಲನ್ನ ಓಡಿಸಿದರು. ಸಮಾಜದಲ್ಲಿ ಧರ್ಮ ಮತ್ತು ನಂಬಿಕೆಗಳ ಹೆಸರಿನಲ್ಲಿ ಬಡವರು ಹಾಗೂ ಶೋಷಿತರನ್ನ ಶೋಷಣೆ ಮಾಡುವುದನ್ನು ತಡೆಯಲು ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆಯನ್ನು ಸಹ ಜಾರಿಗೆ ತಂದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ. ಜ್ಯೋತಿಷ್ಯದ ಹೆಸರಿನಲ್ಲಿ ಜನರನ್ನ ಹೆದರಿಸುವವರ ವಿರುದ್ಧ ಕಾನೂನು ತರಲು ಧೈರ್ಯ ತೋರಿದ ಏಕೈಕ ನಾಯಕ ಸಿದ್ದರಾಮಯ್ಯನವರು. ಹೀಗಾಗಿ ಮತ್ತೊಂದು ಘಟನೆಯನ್ನ ನಾವು ನೋಡುವುದಾದರೆ, ಅವರ ಕಾರಿನ ಮೇಲೆ ಕಾಗೆ ಕುಳಿತಾಗ ಅದು ಅಪಶಕುನ, ಸಿಎಂ ಸ್ಥಾನ ಹೋಗುತ್ತದೆ ಎಂದು ಇಡೀ ಮಾಧ್ಯಮಗಳು ಮತ್ತು ಜ್ಯೋತಿಷಿಗಳು ಒಬ್ಬೆ ಹೊಡೆದಿದ್ರು. ಆದರೆ ಸಿದ್ದರಾಮಯ್ಯನವರು ಆ ಮೂಢನಂಬಿಕೆಗೆ ನಗುತ್ತಲೇ ಆ ಒಂದು ವ್ಯವಸ್ಥೆಯನ್ನ, ಆ ಮೂಢನಂಬಿಕೆಯನ್ನ ಕಸದ ಬುಟ್ಟಿಗೆ ಸರಿಸಿದ್ರು. ಕಾರು ಬದಲಾಯಿಸಲು ನಿರಾಕರಿಸಿದ್ರು. ಇಂತಹ ವೈಜ್ಞಾನಿಕ ಮನೋಭಾವದ ನಾಯಕನಿಗೆ ಇವತ್ತು ಗುರುವಾರ ರಾಜೀನಾಮೆ ಕೊಟ್ಟರು, ಶುಕ್ರವಾರ ರಾಜೀನಾಮೆ ಕೊಟ್ಟರು, ರಾಯರ ಶಾಪ ತಡಿತು ಅಂತಹ ಮೂರ್ಖತನದ ಹೇಳಿಕೆಯನ್ನ ಕೊಡ್ತಿರುವವರನ್ನ ನಾವು ಮೂರ್ಖರಲ್ಲದೆ ಮತ್ತೇನನ್ನಲಿಕ್ಕೆ ಸಾಧ್ಯತೆ. ಅವರು ಕೇವಲ ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡಿದರು ಎನ್ನುವ ಟೀಕೆಯನ್ನು ಸಹಿತ ನಾವು ನೋಡ್ತೀವಿ. ಸಿದ್ದರಾಮಯ್ಯನವರು ಅಹಿಂದ ಮತ್ತು ಎಲ್ಲರನ್ನ ಒಳಗೊಳ್ಳುವ ರಾಜಕಾರಣಕ್ಕೆ ಮಾಡುವಂತ ಒಂದು ಅಪಚಾರ ಇದು. ಅನ್ನ ಭಾಗ್ಯ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್ ಯೋಜನೆಗಳ ಮೂಲಕ ಹಸಿದ ಹೊಟ್ಟೆಗೆ ಅನ್ನ ನೀಡಿದಾಗ ಸಿದ್ದರಾಮಯ್ಯನವರು ಫಲಾನುಭವಿಗಳ ಜಾತಿ, ಧರ್ಮ ಏನು ಕೇಳಲಿಲ್ಲ. ಅಷ್ಟೇ ಅಲ್ಲದೆ ಈ ತಿನ್ನುವಂತಹ ಅನ್ನಕ್ಕೆ ಯಾವ ಧರ್ಮವಿದೆ? ದಲಿತ ಆಗಿರಲಿ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಒಕ್ಕೂಟವನ್ನ ನಿರ್ಮಿಸಿ ಅವರಿಗೆ ರಾಜಕೀಯ ಪ್ರಜ್ಞೆ ಮತ್ತು ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರು. ಬಸವಣ್ಣನವರ ಇವ ನಮ್ಮವ ಎಂಬ ಕಾಯಕ ಸಿದ್ಧಾಂತವನ್ನ ಆಡಳಿತದಲ್ಲಿ ತಂದವರು. ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ ಇಟ್ಟು ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಇದೇ ಸಿದ್ದರಾಮಯ್ಯನವರ ವೈಚಾರಿಕ ನಡೆಗೆ ಸಾಕ್ಷಿ. ಸಿದ್ಧಾಂತಕ್ಕೆ ಸಾವಿಲ್ಲ. ಸಿದ್ದರಾಮಯ್ಯ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ ಅಥವಾ ಕೇವಲ ಒಂದು ಅಧಿಕಾರದ ಗದ್ದುಗೆಯಲ್ಲ. ಅವರೊಂದು ಸಮಾಜವಾದಿ ಸಿದ್ಧಾಂತ. ಅಧಿಕಾರಕ್ಕೆ ಬರುವುದು ಹೋಗುವುದು ಪ್ರಜಾಪ್ರಭುತ್ವದಲ್ಲಿ ಒಂದು ಸಹಜ ಪ್ರಕ್ರಿಯೆ. ಅದನ್ನು ಧರ್ಮ, ಹಬ್ಬ ಅಥವಾ ವ್ಯಕ್ತಿಗಳ ಜನ್ಮದಿನಗಳಿಗೆ ಹೋಲಿಸಿ ವಿಶ್ಲೇಷಿಸುವುದು ಕೇವಲ ಕುಹಕ ಅಷ್ಟೇ. ಸಾವರ್ಕರ್ ಜನ್ಮದಿನದಂದೇ ರಾಜೀನಾಮೆ ನೀಡಿದರು ಎಂದು ಸಂಭ್ರಮಿಸುವವರು ನೆನಪಿಡಬೇಕು, ಸಿದ್ದರಾಮಯ್ಯನವರ ವೈಚಾರಿಕತೆ
ಸಂವಿಧಾನದ ಮೇಲಿನ ನಿಷ್ಠೆ ಮತ್ತು ಟಿಪ್ಪು, ಬಸವಣ್ಣ, ಅಂಬೇಡ್ಕರ್, ಫುಲೆ ಇವರ ಸೈದ್ಧಾಂತಿಕ ಹಾದಿ ಎಂದಿಗೂ ಬದಲಾಗುವುದಿಲ್ಲ. ರಾಜೀನಾಮೆಯಿಂದ ಸಿದ್ದರಾಮಯ್ಯನವರ ಹೋರಾಟ ಮುಗಿಯುವುದಿಲ್ಲ. ಬದಲಿಗೆ ಅಧಿಕಾರದ ಹಂಗಿಲ್ಲದೆ ಅವರು ಸಮಾಜವಾದಿ ಧ್ವನಿ ಇನ್ನು ಮುಂದೆ ಮತ್ತಷ್ಟು ಗಟ್ಟಿಯಾಗ್ತದೆ. ಜನಸಾಮಾನ್ಯರ ಪರವಾಗಿ ಇನ್ನೂ ಹೆಚ್ಚು ಅವರು ಹೋರಾಟಗಳನ್ನ ಮಾಡಲಿಕ್ಕೆ ಅದು ಪ್ರೇರೇಪಿಸ್ತದೆ. ಟೀಕಾಕಾರರ ಮೂಢನಂಬಿಕೆಯ ಮಾತುಗಳಿಗೆ ಇತಿಹಾಸವೇ ಉತ್ತರ ಕೊಡುತ್ತದೆ. ಧನ್ಯವಾದಗಳು.